ತಿನ್ನೋರಾದ್ರೆ ತಿನ್ನೋದೇ ಇಲ್ಲ ಇದನ್ನ ಅಷ್ಟು. ಹೊರಟಾ? ಪ್ಲೀಸ್ ಕೂತ್ಕೋ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಗಳಿಗೆ ಸಮೋಸ ತಿನ್ಬೇಕಂತ ಅನಿಸ್ತು. ಸೊ ನಾನು ಅಲ್ಲೇ ಚೆಕ್ ಮಾಡಿದಾಗ 5 ಸಮೋಸಾಗೇನೋ 200 ರೂಪಾಯಿ ಅಂತ ತೋರಿಸ್ತು. ರೋಡ್ ಸೈಡಲ್ಲಿ 10 ರೂಪೀಸ್ ಸಿಗುತ್ತೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಸೊ ಇಲ್ಲ, ಚೆನ್ನಾಗಿರಲ್ಲ, ಅದು ಹೈಜಿನಿಕ್ ಆಗಿರಲ್ಲ. ಸೊ ನಾನು ಆನ್ಲೈನಲ್ಲಿ ನೋಡಿ ಶಾಪ್ ಡೈರೆಕ್ಟಾಗಿ ಹೋಗ್ತಂದ್ರೆ 130 ರೂಪಾಯಿ ಅಂತ ಹೇಳಿದ್ರು. ಸೊ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ತಗೊಂಬಂದ್ರು. ಸೊ ತಗೊಂಬಂದ ತಕ್ಷಣ ನನಗೆ ಬೈದ್ರು ನನ್ನ ಹಸ್ಬೆಂಡು. ಯಾಕೆ ಅಂತ ನಾನು ಕೇಳಿದೆ. ಸೊ ಡೆಲಿವರಿ ಪ್ಯಾಕಿಂಗ್ ಚಾರ್ಜ್ ಸೇರಿ 160 ರೂಪಾಯಿ ಕಣೆ ಅಂತ ಹೇಳಿದ್ರು. ಸೊ ಅವ್ರು ಬರ್ತಾ 10 ರೂಪಾಯಿ ಸಮೋಸನು ತಗೊಂಬಂದಿದ್ದಾರೆ. ಸೊ ನಾವು ಇವಾಗ ಚೆಕ್ ಮಾಡೋಣ 10 ರೂಪಾಯಿ ಸಮೋಸ ಹೇಗಿರುತ್ತೆ, ಸೊ 160 ರೂಪಾಯಿ ಸಮೋಸ ಹೇಗಿರುತ್ತೆ ಅಂತ ನಾವು ನೋಡೋಣ ಇವಾಗ. ಸೊ ಇವಾಗ ನಾವು 10 ರೂಪಾಯಿ ಸಮೋಸ ನೋಡೋಣ ಹೇಗಿದೆ ಅಂತ. ಸೊ ಪ್ಯಾಕೇಜಿಂಗ್ ನೋಡಿ ಹೀಗಿದೆ 10 ರೂಪಾಯಿ ಸಮೋಸದ್ದು. ನೋಡಿ ಈ ತರ ಇದೆ. ಇದು ಸೈಡಿಗೆ ಇಡೋಣ. ಸೊ ಇವಾಗ ಕಾಸ್ಟ್ಲಿ 160 ರೂಪಾಯಿ ಸಮೋಸ ನೋಡೋಣ ಹೇಗಿದೆ ಅಂತ. ಸೊ ಪ್ಯಾಕೇಜಿಂಗ್ ನೋಡಿ ಈ ತರ ಕೊಟ್ಟಿದ್ದಾರೆ. ಸೊ ಇವಾಗ ನೋಡೋಣ. ಸೊ ಪ್ಯಾಕೇಜಿಂಗ್ ಏನೋ ಚೆನ್ನಾಗಿದೆ. ಸೊ ಇದಕ್ಕೆ ದುಡ್ಡು ಮಾಡ್ತಾರೆ ಅಂತ ಅನ್ಸುತ್ತೆ. ಎರಡು ತರ ಚಟ್ನಿ ಕೊಟ್ಟಿದ್ದಾರೆ. ಒಂದು ಗ್ರೀನ್ ಚಟ್ನಿ, ಒಂದು ರೆಡ್ ಚಟ್ನಿ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಗ್ರೀನ್ ಚಟ್ನಿ ಯಾವುದು ಅಂತ ನೋಡೋಣ. ನನಗೆ ಪುದೀನ ಚಟ್ನಿ ಅಂತ ಅನ್ಸುತ್ತೆ. ಸೊ ಇದರೆಲ್ಲ ಫುಲ್ ಬೆಳ್ಳುಳ್ಳಿ ಸ್ಮೆಲ್ ಆಗಿದೆ. ಸೊ ಇವಾಗ ರೆಡ್ ಚಟ್ನಿ ನೋಡೋಣ ಏನು ಅಂತ. ಇದು ಸ್ವೀಟ್ ಚಟ್ನಿ. ಸೊ ಇವಾಗ ಸಮೋಸ ಚೆಕ್ ಮಾಡೋಣ ಹೇಗಿದೆ ಅಂತ. ಸೊ ಪ್ಯಾಕೇಜಿಂಗ್ ಹೀಗಿದೆ ನೋಡಿ, ಸಮೋಸ ಹೇಗಿದೆ ಅಂತ. ಸೊ ಯಾವ ಸೈಜಲ್ಲಿದೆ ಅಂತ ನೋಡಿ, ಈ ಸೈಜಲ್ಲಿದೆ. ಸೊ 5 ಬಂದಿದೆ ಇದರಲ್ಲಿ. ಸೊ ಇದು ಕಾಸ್ಟ್ಲಿದು 160 ರೂಪಾಯಿ ಸಮೋಸ, ಇದು 20 ರೂಪಾಯಿ ಸಮೋಸ. ಸೊ ನೋಡಿ ಇದಕ್ಕೆ ಗ್ರೀನ್ ಚಟ್ನಿನೂ ಕೊಟ್ಟಿಲ್ಲ, ರೆಡ್ ಚಟ್ನಿನೂ ಕೊಟ್ಟಿಲ್ಲ. ಸೊ ಇದಕ್ಕೆ ಇಷ್ಟು ಕಾಸ್ಟ್ಲಿ ಆಗಿದ್ದಕ್ಕೆ 2 ಥರ ಚಟ್ನಿ ಕೊಟ್ಟಿದ್ದಾರೆ. ಸೊ ಇದು 10 ರೂಪಾಯಿ ಸಮೋಸ ನೋಡಿ, ಇದು 35 ರೂಪಾಯಿ ಸಮೋಸ. ಸೊ ನೋಡಿ ಎರಡು ಯಾವ್ದು ದೊಡ್ಡದಿದೆ ಅಂತ ಹೇಳಿ ನೀವೇ. ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಮಾಡೋಣ ಇವಾಗ. ಸೊ 10 ರೂಪಾಯಿ ಸಮೋಸ ಓಪನ್ ಮಾಡೋಣ ಫಸ್ಟು. ಸೊ ಆಲೂಗೆಡ್ಡೆ ಹಾಕಿದ್ದಾರೆ, ಬೇರೆ ಏನೂ ಇಲ್ಲ ಇದರಲ್ಲಿ. ಸೊ 35 ರೂಪಾಯಿ ಸಮೋಸ ನೋಡೋಣ ಹೇಗಿದೆ ಅಂತ. ಸೊ ಇದು ಸೇಮ್ ಅನ್ಸುತ್ತೆ. ಸೊ ನೋಡಿ ಹೇಗಿದೆ ಅಂತ. ಸೊ ಟೇಸ್ಟ್ ನೋಡೋಣ ಇವಾಗ ಹೇಗಿದೆ ಅಂತ. ಫಸ್ಟ್ 10 ರೂಪಾಯಿ ಸಮೋಸ ತಿನ್ನೋಣ. ಓಕೆ, ಚೆನ್ನಾಗಿದೆ. ಸೊ ಇವಾಗ 35 ರೂಪಾಯಿ ಸಮೋಸ ತಿನ್ನೋಣ ಹೇಗಿದೆ ಅಂತ ನೋಡೋಣ. ಇದು ಹುಳಿ ಹುಳಿ ತರ ಇದೆ, ಹುಳಿ ತರ ಇದೆ. ಇದು ಸ್ವಲ್ಪ ಸ್ಪೈಸಿ ಆಗಿದೆ. ಇದು ರಾಜಸ್ಥಾನ್ ಸ್ಟೈಲ್ ತರ ಏನೋ ಇದೆ ಇದು. ಸೊ ಈಗ ಚಟ್ನಿಲಿ ತಿಂದು ನೋಡೋಣ. ಸೊ ಗ್ರೀನ್ ಚಟ್ನಿ ಟ್ರೈ ಮಾಡಿ ನೋಡ್ತೀನಿ. ಚೆನ್ನಾಗಿಲ್ಲ ಚಟ್ನಿ, ನಂಗೆ ಇಷ್ಟ ಆಗಲಿಲ್ಲ. ತುಂಬ ಬೆಳ್ಳುಳ್ಳಿ ಸ್ಮೆಲ್. ಬೆಳ್ಳುಳ್ಳಿ ತಿನ್ನೋಳಿಗೆ ಇದು ಜಾಸ್ತಿ, ನನಗೆ ಬೆಳ್ಳುಳ್ಳಿ ಸ್ಮೆಲ್ ಜಾಸ್ತಿ ಬರ್ತಾ ಇದೆ. ನನಗೆ ತಿನ್ನೋರಾದ್ರೆ ತಿನ್ನೋದೇ ಇಲ್ಲ ಇದನ್ನ ಅಷ್ಟು. ಸೊ ರೆಡ್ ಚಟ್ನಿ ನೋಡೋಣ ಹೇಗಿದೆ ಅಂತ.
ಇದು ಹುಣಸೆ ಹಣ್ಣು ಬೆಲ್ಲ ಮಿಕ್ಸ್ ಮಾಡಿ ಮಾಡಿದ್ದಾರೆ. ಸೊ ಓಕೆ, ನಂಗೆ ನಾರ್ಮಲಾಗಿ ಸ್ವೀಟ್ ಇಷ್ಟ ಆಗಲ್ಲ. ಸೊ ಇದು ಎರಡು ಮಧ್ಯೆ ಇದೆ, ಈ ಕಡೆ ಸ್ವೀಟು ಇಲ್ಲ, ಈ ಕಡೆ ಹುಳಿನೂ ಇಲ್ಲ, ಮಧ್ಯೆ ಇದೆ. ಸೊ ಇದು ಒಂದು ಸ್ವಲ್ಪ ಓಕೆ ನನಗೆ. ಇದು ಕಂಪೇರ್ ಮಾಡಿದ್ರೆ ಇದು ಓಕೆ. ನನಗೇನೋ 10 ರೂಪೀಸ್ ಸಮೋಸನೇ ಇಷ್ಟ ಆಯಿತು, ಇದೇ ಬೆಟರ್. 160ಗಿಂತ 110 ರೂಪಾಯಿ ಸಮೋಸನೇ ಬೆಟರ್ ಆಗಿದೆ ನನಗೆ ಅನಿಸಿದ್ದು. ಚಟ್ನಿ ಒಳಗೆ ಕಂಪೇರ್ ಮಾಡಿದ್ರೆ ನನಗೆ ಸ್ವೀಟ್ ಚಟ್ನಿ ಇಷ್ಟ ಆಯಿತು. ಸೊ ಇವಾಗ ನನ್ನ ಮಗಳನ್ನ ಕೇಳೋಣ ಯಾವ್ದು ಇಷ್ಟ ಆಗುತ್ತೆ ಅವಳಿಗೆ ಅಂತ ನೋಡೋಣ. ಇವಾಗ ನೋಡೋಣ ನನ್ನ ಮಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ನನಗೇನು 10 ರೂಪಾಯಿ ಸಮೋಸ ಇಷ್ಟ ಆಯಿತು, ಅವಳು 160 ರೂಪಾಯಿ ಸಮೋಸ ನೋಡ್ಬಿಟ್ಟು ಇದು ಇಷ್ಟ ಆಗ್ತಿದೆ ಅಂತಂದ್ರೆ ತಿನ್ನಿಸಿ ನೋಡ್ತೀನಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತಾನೆ. ಚಟ್ನಿ ಬೇಕಂದ್ರೆ ತಿನ್ನು. ಅವಳು ತಿನ್ಲಕ್ಕೆ ಟೇಸ್ಟ್ ಹೇಳ್ತದಲ್ಲ ಆಲ್ರೆಡಿ. ಸೊ ಇವಾಗ 160 ರೂಪಾಯಿ ಸಮೋಸ ತಿನ್ಸೋಣ ಹೇಗಿದೆ ಅಂತ ಹೇಳ್ತಾಳೆ. ತಿನ್ನು, ಪೂರ್ತಿ ಆಗ್ತೀನಿ. ಇದು ಫಸ್ಟ್ ತಿನ್ನು. ಸೊ ನನ್ನ ಮಗಳಿಗೆ 10 ರೂಪಾಯಿ ಸಮೋಸನೇ ಇಷ್ಟ ಆಗಿದೆ. ಸೊ ನಮ್ಮಿಬ್ರು ಟೇಸ್ಟು ಒದ್ದೆ. ನೀವು ಕೂಡ ನೋಡಿ, ನಿಮ್ಮ ಮನೆ ಸೈಡ್ ಯಾರಾದರೂ 10 ರೂಪಾಯಿ ಸಮೋಸ ಮಾಡ್ತಾ ಇದ್ರೆ ಅಲ್ಲಿ ತಗೊಂಡು ಕಾಸ್ಟ್ಲಿದು ತಗೊಂಡು ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಪೋರ್ಟ್ ಮಾಡಿ ನನಗೆ. ಬಾಯ್ ಬಾಯ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ಮಗಳು ಸುಂದರ ಒಂದು ನಿಮಿಷ ಸ್ವಲ್ಪ ಸ್ಟಾಪ್ ಮಾಡ್ರಿ.